ರಾಯರೇ ನನ್ನ ಕಷ್ಟನ ಪರಿಹಾರ ಮಾಡ್ರಿ. ಬೃಂದಾವನ ಅದರಿಂದ ಮಗು ಬಂದು ವಾಪಸ್ ಆಟ ಆಡಿ ಹೋಗಿ ಬೃಂದಾವನದೊಳಗೆ ಸೇರ್ಕೊಂಡ್. ಜನರನ್ನ ನಂಬೋದಕ್ಕಿಂತ ನಾನು ಹೆಚ್ಚಾಗಿ ನನ್ನ ರಾಯರನ್ನ ನಂಬ್ತಾ ಇದ್ದೀನಿ. ಯಾರ ಜೀವನದಲ್ಲಿ ರಾಯರು ಒಂದು ಬದಲಾವಣೆಗಳನ್ನ ತಂದು ಕೊಡುವಂತ ಸಮಯ ಬಂದಿರುತ್ತೋ ಅವಾಗ ಅವ್ರ ಜೊತೆಗೆ ಯಾರು ಸಹ ಇರೋದಿಲ್ಲ. ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ನಂಗೆ ಮನೆ ಒಂದು ಕಟ್ಟಬೇಕು ಅಂತ ಆಸೆ, ಅದು ನೆರವೇರಿಸ್ಕೊಡಪ್ಪ ಅಂತ ಕೇಳ್ಕೊಂಡೆ. ಯಾವುದೋ ಮುಖಾಂತರ ಲೋನು ಅಷ್ಟೇ ಸಕ್ಸಸ್ ಆಯಿತು. ಪ್ರತಿಯೊಂದು ನೀರಲ್ಲಿ ಬೋರ್ ಕೊಡ್ಸಿದ್ವಿ. ಬೋರು ತುಂಬ ಇದ್ದಕ್ಕಿದ್ದಂಗೆ ದುಡ್ಡು ಸ್ಯಾಂಕ್ಷನ್ ಆಯಿತು. ನಾವು ಇಟ್ಕೊಂಡು ಮನೆ ಕಟ್ಟಿದವರಲ್ಲ ನಾವು. ನಾನು ನನ್ನ ಮಗನ ಮದ್ವೆಗೆ ಅರ್ಸ್ಕೊಂಡೆ. ನಾನು 1 ತಿಂಗಳಲ್ಲಿ ಅರ್ಸ್ಕೊಂಡಿದ್ದೆ. ಆ 3 ತಿಂಗಳಲ್ಲಿ ಮದ್ವೆ. ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ತಕ್ಕಂಥವ್ರು ಒಂದು ಪ್ರಾರ್ಥನೆಯಿಂದ ಭಗವಂತನು ಅವರಿಗೆ ಮನೆ ಕಟ್ಟಲಿಕ್ಕೆ ಅನುಗ್ರಹವನ್ನ ಮಾಡಿ ಬೋರಲ್ಲಿ ನೀರೇ ಬರ್ತಾ ಇಲ್ಲ ಸ್ವಾಮಿ ಅಂತ ಹೇಳಿ ಬೋರಲ್ಲಿ ನೀರ್ ಬಂದಿದೆ. ರಾಯರು ಭಕ್ತರ ತಂದೆ. ಆ ರಾಯರು ಇಲ್ಲಿ ಮಠ ಆಗಕ್ಕಿಂತ ಮುಂಚೆ ಇಲ್ಲಿ ತುಂಬಾ ಕಳ್ತನಗಳು ಮತ್ತೆ ಕೆಟ್ಟ ಕೆಲಸಗಳೆಲ್ಲ ನಡ್ತಾ ಇದ್ವು. ಕೆಲವು ಜನಗಳು ಬಂದು ರ್ಯಾಬರಿ ಮಾಡೋದಂತೆ, ಇಸ್ಬಿಟ್ ಆಡೋದು, ಕುಡ್ತ ಚಟ ಎಲ್ಲ ನಡ್ತಾ ಇದ್ದೀವಿ. ಈ ಮಠ ಅಂತ ತುಂಬಾ ಶಾಂತಿ